ಚಿಕ್ಕಪ್ಪ ಅಲಂಕಾರ ಎಲ್ಲ ಆಗತ್ತಾನೆ? ಎಲ್ಲ ಹೂ ನೋಡಿ ಎಷ್ಟೊಂದು ತಂದಿದ್ದೀನಿ. ಊಟಕ್ಕೆಲ್ಲ ವ್ಯವಸ್ಥೆ ಆಗುತ್ತೆ? ಎಲ್ಲ ವ್ಯವಸ್ಥೆ ಆಗಿದೆ. ಓಹೋ ಹೋ 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 ಮಾವಯ್ಯ ಅತ್ತೆಮ್ಮ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಮೂರ್ತಿಗಳೇ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಬೇಗ್ರೆ, ನೀವ್ ಹೇಗಿದ್ದೀರಿ? ಆರಾಮ. ಅದಾಗೆ ಮಾದೇವ ಅಮ್ಮ ಇಲ್ಲಪ್ಪ? ಒಳಗವ್ರ ಮಾವಯ್ಯ. ಬನ್ನಿ 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 ಬನ್ನಿ. ಬನ್ನಿ ನಡಿ. ಅಣ್ಣ, ಶಾರದಾ ಬನ್ನಿ. ನೋಡಿ ನನ್ ಸೊಸೆಂದ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದಾರೆ ಅಂತ. ಎಷ್ಟೇ ಆದ್ರೂ ನಿಮ್ ಸೊಸೆದಿರಲ್ವಾ ಅದಕ್ಕೆ ಚೆನ್ನಾಗ್ ಕಾಣಿಸ್ತಾ ಇರ್ತಾರ. ನನ್ ದೃಷ್ಟಿನೇ ತಾಕತ್ತೆ, ಅಷ್ಟು ಲಕ್ಷಣವಾಗಿ ಕಾಣಿಸ್ತಿದಾರೆ. ಸರಿ ಆಯ್ತು ಬನ್ನಿ, ಪೂಜೆ ಶುರು ಮಾಡೋಣ. ಪೂರ್ವಿ, ಪೂರ್ವಿ ಬಾಯಲ್ಲಿ ಏನ್ ದೊಡಮ್ಮ? ಪೂರ್ವಿ, ದೀಪ ಹಚ್ಬೇಕು, ದೀಪದೆಣ್ಣೆ ತಗೊಂಬ. ಸರಿ ದೊಡಮ್ಮ. ಪ್ರೇಮ, ಕಾವ್ಯ, ಈ ಹತ್ತಿಯಿಂದ ನಾವು ದೀಪದ ಬತ್ತಿ ಮಾಡ್ಬೇಕು. ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಹತ್ತಿನ ಹೇಗಿಡ್ಕೊಂಡು ಪೂರ್ವಿ, ಎಣ್ಣೆ ತಗೊಂಬ. ಬಂದೆ ದೊಡಮ್ಮ. ಶ್ರೀಧರ್, ಮಹೇಶ್ವರಿ ಅಲ್ಲಿ? ಮಹೇಶ್ವರಿ ಶಾಸ್ತ್ರಕ್ಕೆ ಇರ್ಲೇಬೇಕು, ಇಲ್ದೆ ಹೋದ್ರೆ ಶಾಸ್ತ್ರ ನಡೆಯೋದೇ ಇಲ್ಲ. ಯಾಕಕ್ಕ ಇಲ್ಲಿ ನಿಂತಿದ್ಯಾ? ಇನ್ನೇನೋ ಮಾಡ್ಲಿ, ಒಳಗ್ ಬಂದ ಪ್ರೇಮ ಕಾವ್ಯನ್ಗೆ ಆಶೀರ್ವಾದ ಮಾಡ್ಲಾ? ಮತ್ತೆ ಸ್ನೇಹ ಹುಟ್ಟದಪ್ಪ ಕಣೋ. ಆ ಹುಡುಗಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊಳಲ್ಲ. ಇವ್ರಿವತ್ತೇ ಈ ಶಾಸ್ತ್ರ ಇಟ್ಕೋಬೇಕಾಗಿತ್ತ. ತಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಉಪಾಯ ಮಾಡಿ ಮದ್ವೆ ಆಗಿರೋ ಹುಡುಗಿಗೆ ಇವತ್ತು ಸುಮಂಗಲಿ ಶಾಸ್ತ್ರ ಅಂತ ಗೊತ್ತಾದ್ರೆ ಹೊಟ್ಟೆ ಉರ್ದು ಬೂದಿ ಆಗೋಗುತ್ತೆ. ಇದನ್ನ ನಿಲ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೋ. ಚಿಂತೆ ಮಾಡಬೇಡ ಅಕ್ಕ, ಮನ್ಸ್ ಮಾಡಿದ್ರೆ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ. ಬರೀ ಬಾಯಿ ಮಾತಲ್ಲಿ ಉತ್ಸಾಹ ತುಂಬಾ ಮಾತಾಡ್ಬೇಡ. ಏನೋ ಉಪಾಯ ಮಾಡ್ತೀನಿ ಅಂದೋನು ಇವಾಗ ಬರ್ತಿದ್ಯಾ. ನಿನ್ ತಮ್ಮ ಕಣಕ್ಕ ನಾನು. ಇವತ್ತು ಒಂದು ಭರ್ಜರಿ ಪ್ಲಾನೇ ಮಾಡಿದ್ದೀನಿ. ಈ ಪ್ಲಾನ್ ಹೇಗಿದೆ ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಥರ ಇದೆ. ಏನು ಇದು ಕೆರೆ ನೀರು ಅಂತ ಏನೇನೋ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು. ಹೌದಕ್ಕ, ಆವತ್ತು ಆ ಪ್ರೇಮ ನಮಗೆ ನೀರು ಕುಡ್ಸೋದು. ಇವತ್ತು ಅದೇ ನೀರನ್ನು ವಾಪಸ್ ಅವಳಿಗೆ ಕುಡ್ಸೋಣ. ನಿಂಗೆ ನೆನಪಿದ್ಯಾ, ತಾಳಿ ಶಾಸ್ತ್ರದ ದಿವಸ ಆ ಪ್ರೇಮ ರಾಮನ ಕರ್ಸ್ಕೊಳ್ಳೋದಕ್ಕೋಸ್ಕರ ಏನು ಉಪಾಯ ಮಾಡಿದ್ಲು ಅಂತ? ನಿಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ರಾಮನ ಕರ್ಸ್ಕೊಂಡ್ಲು. ಇವತ್ತು ಅದನ್ನ ನಿಜ ಮಾಡೋಣ. ಭರ್ಜರಿ ಐಡಿಯಾ ಕಣೋ. ಇದ್ಯಾಕೋ ನನ್ಗೆ ಹೊಳಿಲೇ ಇಲ್ಲ. ಮತ್ತೆ ನಾನಂದ್ರೆ ಸುಮ್ಮನೆನಾ? ಅದು ಆವತ್ತು ಅವಳಿಗೆ ಉಪಾಯ ಆಗಿತ್ತು, ಇವತ್ತು ನಮಗ್ ಉಪಾಯ ಆಗತ್ತೆ. ಹೌದು ಕಿಟ್ಟಿ, ಅವಳು ಮಂತ್ರನ ಅವಳಿಗೆ ಪ್ರಯೋಗ ಮಾಡ್ಬೇಕು. ನಾನು ಸರಿಯಾದ ಸಮಯ ನೋಡ್ಕೊಂಡು ಎದೆ ಹಿಡ್ಕೊಂಡು ಕೆಳಗ್ ಬಿದ್ದು ಡ್ರಾಮಾ ಶುರು ಮಾಡ್ತೀನಿ.
ನೀನ್ ಆ ಡ್ರಾಮನ ದೊಡ್ಡದ್ ಮಾಡಿ ಈ ಸುಮಂಗಲಿ ಶಾಸ್ತ್ರನ ನಿಲ್ಸೋ ಕೆಲ್ಸ ನಿಂದು. ಹೇಳೋದಷ್ಟೇ ನಿನ್ ಕೆಲಸ, ಆಮೇಲೆ ಈ ಶಾಸ್ತ್ರನ ನಿಲ್ಸೋ ಕೆಲಸ ನಂದು. ಸರಿ, ನಾನು ಹೋಗಿ ನನ್ನ ಡ್ರಾಮನ ಶುರುವಚ್ಕೋತೀನಿ. ब्राह्मणोऽस्य मुखामासि बाहोराजन्यः कुतः भूरो तदस्य यद्वैश्य पद्याग्ने शूद्रो आजायत चन्द्रमा मनासो जातश्चक्षो सूर्यो अजायत श्रोत्रा ಇವತ್ತು ಅದು ಹೇಗೆ ಸುಮಂಗಲಿ ಶಾಸ್ತ್ರ ಮಾಡ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಮಹೇಶ್ವರಿ, ಏನಾಯ್ತು? ಮಕ್ಕಳಿಗೆ ಎದೆ ನೋವು ಬಂದ್ಬಿಟ್ಟಿದೆ. ಸುಮ್ಮನೆ ನೀನ್ ನೋಡಿದ್ರೆ ಎದೆ ನೋವು ಬಂದಿದ್ಯಾ, ಅವಳು ನೋಡಿದ್ರೆ ಸೊಂಟ ನೋವು ಅಂತಿದ್ದಾಳೆ. ಏನೇ ನಡೀತಾ ಇದೆ? ಏನಕ್ಕ ನೀನು ಇದ್ದಕ್ಕಿದ್ದಂಗೆ ಪ್ಲಾನ್ ಚೇಂಜ್ ಮಾಡ್ಬಿಟ್ಟೆ. ಇವತ್ತಿಂದ ಹಾರ್ಟ್ ಅಟ್ಯಾಕ್ ಆಗ್ಬೇಕಾಗುತ್ತೆ. ಸೊಂಟ ನೋವು ಅಂತ ಹೇಳ್ಬಿಟ್ಟೆ. ಸೊಂಟ ನೋವಿಗಿಂತ ಹಾರ್ಟ್ ಅಟ್ಯಾಕ್ ಒಳ್ಳೆ ಪ್ಲಾನು. ಅಯ್ಯೋ, ನಿನ್ ಮಕ್ಕ ಮುಚ್ಚ ಹಾಳಾದವನೆ. ನಿಜವಾಗ್ಲೂ ನನ್ ಸೊಂಟ ಕೇಟಾಗಿದೆ ಕಣೋ. ಅಯ್ಯೋ ಅಯ್ಯೋ, ನಮ್ಮ ಅಕ್ಕಂಗೆ ಎದೆ ನೋವು ಜೊತೆ ಸೊಂಟ ನೋವು ಸೇರ್ಕೊಂಡ್ಬಿಟ್ಟಿದೆ ಅಂತೆ. ಇವಾಗ ಏನ್ ಮಾಡೋದಕ್ಕ? ಅಯ್ಯೋ, ಮಹೇಶ್ವರಿ, ಏನಾಗ್ತಿದೆ? ಏನು ಅಂತ ಸರಿಯಾಗಿ ಹೇಳು. ಅಯ್ಯೋ ಅಕ್ಕ, ನನ್ ಸೊಂಟ ಜಾರ್ ಬಿದ್ಬಿಟ್ಟೆ. ಇಲ್ಲಿ ಯಾರು ಎಣ್ಣೆ ಹಾಕಿದ್ದಾರೆ. ನಾನ್ ಜಾರ್ ಬಿದ್ದು ಸೊಂಟ ಮುರ್ಕೊಳ್ಳಿ ಅಂತಾನೆ ಹೀಗ್ ಮಾಡಿದ್ದಾರೆ. ಯಾರು ಮಾಡಿರ್ತಾರೆ? ಈ ಪ್ರೇಮನೆ ಮಾಡಿರ್ತಾಳೆ. ಹಾಗೆಲ್ಲ ಹೇಳ್ಬೇಡಿ ಅತ್ತೆ. ನಾನ್ ಯಾಕೆ ಹೇಗೆಲ್ಲ ಮಾಡ್ಲಿ? ಆಯ್ಸ್ಬೇಕು ಅನ್ಕೊಂಡಿದ್ಯಾನ ನೀನು? ಅಯ್ಯೋ ನೋಡಿ, ಯಾರೋ ಬೈ ಮಿಸ್ಟೇಕ್ ಆಗಿ ಎಣ್ಣೆ ಚೆಲ್ಲಿರ್ತಾರೆ. ಎಲ್ಲದಕ್ಕೂ ಯಾಕೆ ಅಕ್ಕಂಗೆ ಬೈತೀರಾ? ಬೈದೆ ಇನ್ನೇನೆ ಮಾಡ್ಲಿ? ಅವಳೇ ಹೀಗ್ ಮಾಡಿರೋದು. ನಾನ್ ಬಿದ್ದು ಸೊಂಟ ಮುರ್ಕೊಳ್ಳಿ ಅಂತ ಹೀಗ್ ಮಾಡಿರ್ತಾಳೆ. ಅಯ್ಯೋ ಅಮ್ಮ, ನನ್ ಸೊಂಟ ನೋವು ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಪೂರ್ವಿ, ಎಣ್ಣೆ ತರಕ್ ಹೇಳಿದ್ದು ನಾನ್ ನಿನಗೆ ಅಲ್ವಾ? ಅದು ದೊಡಮ್ಮ, ಎಣ್ಣೆ ತರ್ತಾ ಇದ್ನಾ, ರಾಣಿ ಒಂದು ಡಿಕ್ಕಿ ಹೊಡೆದು ಎಣ್ಣೆ ಚೆಲ್ಲೋಯ್ತು. ಅಲ್ಲ ಪೂರ್ವಿ, ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು ತಾನೆ. ಮಹೇಶ್ವರಿ, ಸ್ವಲ್ಪ ಸುಧಾರಿಸ್ಕೊ, ಎಲ್ಲ ಸರಿ ಹೋಗುತ್ತೆ. ಎದ್ದೇಳು. ಇಲ್ಲ, ನನ್ ಸೊಂಟ ನೋವು ತಡ್ಕೊಳಕ್ ಆಗ್ತಿಲ್ಲ ಅಕ್ಕ. ಸೊಂಟ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಯಾಕೆ ಹೀಗಾಗೋಯ್ತು? ಮಹೇಶ್ವರಿ, ಆಗಲ್ಲ ಅಂದ್ರೆ ಹೇಗೆ? ಪ್ರಯತ್ನ ಪಡು, ಆಗತ್ತೆ. ಎದ್ದೇಳು. ಇಲ್ಲ ಅಕ್ಕ, ನನ್ ಕೈಲಿ ಆಗ್ತಿಲ್ಲ. ದೇವ್ರಣಗೂ ನನ್ ಕೈಲಿ ಆಗ್ತಿಲ್ಲ. ನಮ್ಮ ಅಕ್ಕಂಗೆ ಸೊಂಟನೇ ಮುರಿದೋಗಿದೆ ಅಂತ ಅನಿಸ್ತಿದೆ. ಸುಂದರ, ಏನೋ ಸ್ವಲ್ಪ ಎಣ್ಣೆ ಚೆಲ್ಲಿತ್ತು, ಜಾರ್ ಬಿದ್ದಿದ್ದಾಳೆ, ಅಷ್ಟಕ್ಕೆ ಸೊಂಟನೇ ಮುರಿದೋಗುತ್ತಾ? ಶ್ರೀಧರ್, ಅದು ಹಾಗಲ್ಲ. ಅದಕ್ಕೆ ನೀವು ಸುಮ್ಮನೆ ಇರಿ. ಸಣ್ಣ ಪುಟ್ಟದ ಏನೇ ಆದ್ರೂ ನರಳಾಡೋ ನಳೇಶ್ವರಿ ಇವಳು. ಇವಳಿಗೆ ನಾನೇ ಸರಿ, ನಾನೇ ಎಬ್ಬಿಸ್ತೇನೆ. ಎದ್ದಾಳೆ ಮೇಲೆ. ಅಯ್ಯೋ ಬೇಡ ಬೇಡ ಬೇಡ.
ಯಾಕೆ ನಿನ್ನ ಸಾಯಿಸ್ಲಿ? ಎದ್ದೋಳಿ ಕಿಟಿ ಹಿಡ್ಕೊಳ ಆ ಕಡೆ. ಅಯ್ಯೋ ನನ್ ಸೊಂಟ, ನನ್ ಸೊಂಟ, ಅಯ್ಯೋ ನನ್ ಸೊಂಟ, ನನ್ ಸೊಂಟ. ಅಯ್ಯ, ಏನೇ ಇದು ಸಣ್ಣ ಸೊಂಟ ನೋವಿಗೆ ಇಷ್ಟೊಂದು ಪಡ್ಕೊಳ್ಳೋದ? ಏನ್ ಬಾಬಾ ನೀವು ಸಣ್ಣ ಸೊಂಟ ನೋವು ಅಂತೀರಲ್ಲ? ಇವತ್ತು ನಮ್ಮ ಮನೇಲಿ ಶಾಸ್ತ್ರ ನಡೆಯೋ ಟೈಮಲ್ಲಿ ಆಗಿದೆ ಇದು. ಶ್ರೀಧರ್, ಇದೇನು ಹೀಗಾಗೋಯ್ತು? ಇದು ಅಪಶಕುನ. ಶಾಸ್ತ್ರಕ್ಕೆ ಮಹೇಶ್ವರಿ ಬೇಕಾಗಿತ್ತು. ಇವಾಗ ನೋಡಿದ್ರೆ ಮಹೇಶ್ವರಿಗೆ ಹೀಗಾಗೋಗಿದೆ. ಈಗೇನ್ ಮಾಡೋದು? ಅದಕ್ಕೆ ಅವ್ಳು ಚೆನ್ನಾಗಿದ್ರೆ ಬರ್ತಿದ್ಲ? ಇಲ್ಲ ತಾನೇ? ಬಿಟ್ಬಿಡಿ. ಅದು ಹಾಗಲ್ಲ ಶ್ರೀಧರ್, ಇದು ಅಪಶಕುನ. ಇಷ್ಟೆಲ್ಲ ಆದ್ಮೇಲೂ ನಾವು ಶಾಸ್ತ್ರನ ಮುಂದುವರ್ಸಿದ್ರೆ ಖಂಡಿತವಾಗ್ಲೂ ನಮ್ಮನೆಗೆ ಒಳ್ಳೇದಾಗಲ್ಲ. ಈ ಶಾಸ್ತ್ರನ ಬೇರೆ ಯಾವತ್ತಾದ್ರೂ ಮಾಡಿದ್ರೆ ಆಯ್ತು. ರಾಮ್, ನಿಮ್ಮಮ್ಮನ ರೂಮ್ ಕರ್ಕೊಂಡು ಹೋಗಿ ಏನಾಗಿದೆ ಅಂತ ಒಂಚೂರು ಚೆಕ್ ಮಾಡಪ್ಪ. ಶ್ರೀಧರ್, ನಿಧಾನ. ಅಮ್ಮ, ದಯವಿಟ್ಟು ಕ್ಷಮಿಸಿ. ಇಷ್ಟೆಲ್ಲ ಆದ್ಮೇಲೂ ಶಾಸ್ತ್ರನ ಮುಂದುವರ್ಸಿದ್ರೆ ಅಪಶಕುನ ಅಂತ ನಿಮಗೂ ಗೊತ್ತು. ಹಾಗಾಗಿ ಇವತ್ತು ಶಾಸ್ತ್ರ ಮಾಡೋದಕ್ಕಾಗಲ್ಲ. ಮತ್ತೆ ಯಾವಾಗಾದ್ರೂ ಮಾಡಿದಾಗ ನಿಮ್ಗೆಲ್ರಿಗೂ ತಿಳಿಸ್. ಕಾವ್ಯ, ಪ್ರೇಮ, ಬನ್ನಿಲಿ. ಎಲ್ರಿಗೂ ಭಾಗ್ನ ಕೊಟ್ಬಿಡಿ. ರಾಮ್, ಏನು? ಯಾವ ಶರ್ಟ್ ಹಾಕೋಬೇಕಂತ ಗೊತ್ತಾಗ್ತಿಲ್ವಾ? ಇರುವ ನಿಮಿಷ. ರಾಮ್, ತಗೋ ಈ ಅಂಗಿ ಹಾಕೋ. ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ದಿನ ಮಾತ್ರ ಅಲ್ಲ, ಈ ಬಣ್ಣ ಯಾವಾಗ್ಲೂ ನಿಂಗೆ ಸೂಟ್ ಆಗುತ್ತೆ. ಎಷ್ಟೇ ಆದ್ರೂ ಹೀರೋ ಅಲ್ವಾ ನೀನು? ನಾನ್ ಆಯ್ಕೆ ಮಾಡಿರೋ ಬಟ್ಟೆ ಹಾಕೊಂಡ್ರೆ ಭರ್ಜರಿ ಹೀರೋ. ಯಾಕ್ರಾಮ್ ಹೀಗೆ ನಿಂತ್ಬಿಟ್ಟೆ? ಓಹೋ, ನಾನ್ ಆರ್ಸಿದ ಶರ್ಟು ನೀನ್ ಹಾಕೋಬಾರ್ದು ಅಂತನಾ? ಹಾಗಾದ್ರೆ ಅವತ್ತು ನಾನು ಷರತ್ ಪಾಲಿಸ್ತೀನಿ ಅಂತ ಹೇಳಿದ್ದೆಲ್ಲ ಸುಳ್ಳ? ಹಾಗೇನಿಲ್ಲ, ಕೊಡು, ಇದನ್ನ ಹಾಕೊಳ್ತೀನಿ. ಹಾಗ್ ಬಾ ದಾರಿಗೆ. ಇದು ಜಾಂಡ್ರ ಲಕ್ಷಣ. ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಸ್ನೇಹನ್ ಬರ್ತ್ಡೇ ಇದೆ, ಸೊ ಹೋಗ್ತಾ ಇದ್ದೀನಿ. ನಾನು ಹಿಂಗೆ ಬರ್ತೀನಿ. ಪೂರ್ವಿ ರೆಡಿನಾ? ಹಾ ಅಣ್ಣ, ನಾ ರೆಡಿ. ಓಕೆ, ವಿಲ್ ಲೀವ್. ರಾಮ್, ಹೇಗ್ ಕಾಣಿಸ್ತಾ ಇದೀನೋ? ಚೆನ್ನಾಗಿ ಕಾಣಿಸ್ತಾ ಇದೀನಲ್ವಾ? ಈಗ ನಾವು ಹೋಗ್ತಾ ಇರೋದು ಸ್ನೇಹ ಮನೆಗೆ. ಅವರು ತುಂಬಾ ದೊಡ್ಡ ಶ್ರೀಮಂತರು. ಅವ್ರ ಲೆವೆಲ್ಗೆ ತಕ್ಕ ಹಾಗೆ ರೆಡಿ ಆಗಿದ್ದೀನಾ? ಮಾ, ನೀನು ಹುಷಾರಾದ್ಯಾ? ಸೊಂಟ ನೋವು ಕಮ್ಮಿ ಆಯ್ತಾ?
ಅಯ್ಯೋ, ಏನೇ ಸೊಂಟ ನೋವಿದ್ರು ಸ್ನೇಹನ್ ಬರ್ಡೇನ ಮಿಸ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಇವತ್ತು ಸ್ನೇಹ ಹುಟ್ಟುದಬ್ಬ ಅಂತ ಗೊತ್ತಾದ ಕೂಡ್ಲೆ ನನ್ ನೋವೆಲ್ಲ ಮಂಗಮಾಯ. ಎಷ್ಟೇ ಆದ್ರೂ ನಾಳೆ ನನ್ ಸೊಸೆ ಆಗೋಳಲ್ವಾ ಅವಳು. ಸರಿ ಸರಿ, ಲೇಟ್ ಆಗ್ತಾ ಇದೆ, ಬಾ ಹೋಗೋಣ. ರಾಮ್, ಒಂದ್ ನಿಮಿಷ. ಯಾಕೆ? ನಾವು ಒಳ್ಳೆ ಸಮಾರಂಭಕ್ಕೆ ಹೋಗ್ತಾ ಇರುವಾಗ ತಡೀತಿಯಲ್ಲ? ಓ, ಸ್ನೇಹ ಹುಟ್ಟುದಬ್ಬಕ್ಕೆ ಹೋಗ್ತಾ ಇದೀವಿ ಅಂತ ಹೊಟ್ಟೆ ಕಿಚ್ಚ ನಿನ್ಗೆ? ಅತ್ತೆ, ನಾನ್ ತಡೆದಿದ್ದು ನಂಗೆ ಹೊಟ್ಟೆ ಕಿಚ್ಚಾಗಿದೆ ಅಂತಲ್ಲ. ರಾಮ್ ಯಾವತ್ತಿದ್ರು ನನ್ನೋನೇನೋ ವಿಶ್ವಾಸ ನನ್ಗಿದೆ. ಅದು ಟಿವಿಲಿ ಇವತ್ತು ಮಳೆ ಜೋರಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ರು, ಅದಕ್ಕೆ. ರಾಮ್, ಸ್ವಲ್ಪ ಬೇಗ ಮನೆಗ್ ಬಾ. ಪೂರ್ವಿ, ಅತ್ತೆ, ನೀವು ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ. ಹೇ ಬಾರೋ. ರಾಮ್, ಸ್ನೇಹ ಈ ಜಾಗದಲ್ಲಿ ಅವಳು ಬಟ್ಟೆ ಮಾಡ್ಕೋತಾ ಇದ್ದಾಳ? ಅಣ್ಣ, ಪೆನ್ನು ಸಖತ್ತಾಗಿದೆ, ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಅಲ್ವಾ? ಏ ಪೂರ್ವಿ, ಇರ್ದೇ ಇರತ್ತೇನೆ? ರಾಮ್, ಸ್ನೇಹ ಅವಳು ಬರ್ತಡೇನೆ ಇಷ್ಟು ಜೋರಾಗಿ ಮಾಡ್ಕೋತಾ ಇದ್ದಾಳೆ ಅಂದ್ರೆ ಇನ್ನು ನಿಮ್ಮಿಬ್ಬರು ಮದ್ವೆ ಇನ್ನೂ ಜೋರಾಗಿರತ್ತೆ ಬಿಡು. ಹೋಗೋಣ. ಹಾ ಹಾ, ನಡಿ ನಡಿ. ಪೂರ್ವಿ, ಹಾಯ್ ರಾಮ್. ಬನ್ನಿ ಬನ್ನಿ, ವೆಲ್ಕಮ್. ನಮಸ್ತೆ. ಹಾಯ್ ರಾಮ್. ತುಂಬಾ ಕಾಣಿಸ್ತಾ ಇದೆಯಾ ಸ್ನೇಹ? ಹೌದು ಸ್ನೇಹ ಅವ್ರೆ, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಪೂರ್ವಿ. ಹ್ಯಾಪಿ ಬರ್ಡೇ ಟು ಯು ಸ್ನೇಹ. ಥ್ಯಾಂಕ್ಸ್ ಪೂರ್ವಿ. ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಸ್ನೇಹ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್ ರಾಮ್. Happy birthday, dear Sneha. Happy birthday to you. Happy birthday to dear Sneha. Happy birthday to you.
ಯಾಕೆ ಸ್ನೇಹ ಸುಮ್ಮನೆ ನಿಂತ್ಬಿಟ್ಟೆ? ನನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಅದೇ ಈ ಸುಮಿತ್ ಸ್ಟೈಲ್. ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲಿ ಸರ್ಪ್ರೈಸ್ ಕೊಡ್ತಾನೆ. ಹಿಯರ್ಸ್ ಯುವರ್ ಗಿಫ್ಟ್. Once again, many more happy returns of the day. ನೀನು ಯೋಚನೆ ಮಾಡ್ತಿದ್ಯಾ? ಥ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಸುಮೇಧ್. You must be Ram, right? Famous doctor? ಯಾ ಬಟ್ ಸಾರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ ರಾಮ್. ನಿಮಗೆ ನಾನು ಯಾರು ಅಂತ ಗೊತ್ತಾಗ್ತಿರ್ಬೋದು, ಆದರೆ ನೀವು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ನೇಹ ನಿಮ್ಮ ಬಗ್ಗೆ ತುಂಬಾನೇ ಹೇಳಿದಾಳೆ.